ಹಾಯ್ ಗೈಸ್, ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಸೊ RTO ನೇಮಕಾತಿಯ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಬಿಟ್ಟಿದಾರಾ, ಸೊ ಯಾವಾಗ ಬಿಡ್ತಾರೆ, ಏನಾದ್ರು ಅಪ್ಡೇಟ್ ಬಿಟ್ಟಿದಾರಾ KPSC ಇಂದ ಅಂತ. ಸೊ ನೋಡಿ ಫ್ರೆಂಡ್ಸ್, ಈವರೆಗೂ ಯಾವುದೇ ರೀತಿ ಒಂದು ಅಪ್ಡೇಟ್ ಬಿಟ್ಟಿರಲಿಲ್ಲ ಸೊ ನಿಮಗೆ ಇನ್ಫಾರ್ಮ್ ಮಾಡಲಿಕ್ಕೆ. ಬಟ್ ಈಗ ಸಡನ್ ಆಗಿ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ಪ್ರೆಸ್ ನೋಟ್ ನ ರಿಲೀಸ್ ಮಾಡಿದ್ದಾರೆ ರಿಗಾರ್ಡಿಂಗ್ RTO ನೇಮಕಾತಿ ಕುರಿತು. ಸೊ ತಾವಿಲ್ಲಿ ನೋಡಬಹುದು, ಪ್ರೆಸ್ ನೋಟ್ ರಿಗಾರ್ಡಿಂಗ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ ಇನ್ RTO ಡಿಪಾರ್ಟ್ಮೆಂಟ್ ಈಸ್ ಪಬ್ಲಿಷ್ಡ್. ಸೊ ಇದು ರೀಸೆಂಟ್ ಆಗಿ ಬಿಟ್ಟಿರುವ ಒಂದು ಅಪ್ಡೇಟ್ ಆಗಿರುತ್ತೆ KPSC ಇಂದ. ಸೊ ಏನು ಹೊಸ ದಿನಾಂಕ ಏನಾದರೂ ಪ್ರಕಟ ಮಾಡಿದಾರಾ ಅಥವಾ ಏನಾದರೂ ತಿದ್ದುಪಡಿ ಮಾಡಿದಾರಾ, ಸೊ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು KE ಹಾಗೂ KPSC ರಿಲೇಟೆಡ್ ಏನೇ ಅಪ್ಡೇಟ್ಸ್ಗಳು ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ ರಿಗಾರ್ಡಿಂಗ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ ಇನ್ RTO ಡಿಪಾರ್ಟ್ಮೆಂಟ್. ಸೊ ಇದೊಂದು ರೀಸೆಂಟ್ ಆಗಿ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. ಈ ಒಂದು ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈ ಒಂದು ಪ್ರೆಸ್ ನೋಟ್ ಓಪನ್ ಆಗುತ್ತೆ. ಸೊ ತಾವಿಲ್ಲಿ ನೋಡ್ಬೋದು, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು. ಸೊ ದಿನಾಂಕ 17/5/2024 ಈ ಒಂದು ಪ್ರಕಟಣೆಯನ್ನು ಅನೌನ್ಸ್ಮೆಂಟ್ ಅನ್ನು ಮಾಡ್ತಾರೆ ಪ್ರೆಸ್ ನೋಟ್ ನ KPSC ಇಂದ. ಸೊ ಇದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ. ಆಯೋಗವು ಸಾರಿಗೆ ಇಲಾಖೆಯಲ್ಲಿನ ಗ್ರೂಪ್ C ವೃಂದದ ಮೋಟಾರು ವಾಹನ ನಿರೀಕ್ಷಕರು 70 RPC ಮತ್ತು 6 ಹೈದರಾಬಾದ್ ಕರ್ನಾಟಕ ಹುದ್ದೆಗಳ ನೇಮಕಾತಿ ಸಂಬಂಧ ದಿನಾಂಕ 14/3/2024 ಪ್ರತ್ಯೇಕವಾಗಿ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 22/4/2024. ಸೊ ಏನೋ ಒಂದು ಪ್ರಾರಂಭಿಕ ದಿನಾಂಕವನ್ನು ಇದರಲ್ಲಿ ಆಲ್ರೆಡಿ ಅವರು ಹೇಳಿದ್ರು. ಸೊ 22 ಓಲ್ಡ್ ಏನು ನೋಟಿಫಿಕೇಶನ್ ಬಿಟ್ಟಿದ್ರು ಅದರಲ್ಲಿ 22/4/2024 ಮತ್ತು ಕೊನೆ ದಿನಾಂಕ 21/5/2024 ಅಂತಿಮ ಆಗಬೇಕಿತ್ತು ಅಂತ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ರಿಲೀಸ್ ಮಾಡಿದ್ರು. ಬಟ್ ಅದು ಆಗಲಿಲ್ಲ, ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ರು. ಸೊ ಎಂದು ನಿಗದಿಪಡಿಸಲಾಗಿತ್ತು. ತಾಂತ್ರಿಕ ಕಾರಣಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಮತ್ತೆ ಮುಂದೂಡಲಾಗಿತ್ತು, ಪೋಸ್ಟ್ಪೋನ್ ಮಾಡಿದ್ರು. ಸೊ ಈ ಬಗ್ಗೆ ಶೀಘ್ರದಲ್ಲಿಯೇ ಮಾಹಿತಿ ನೀಡಲಾಗುವುದು. ಅಂದ್ರೆ ಸೊ ನೋಡಿ, ಯಾವುದೇ ರೀತಿಯ ಒಂದು ಹೊಸ ಡೇಟ್ ನ ಕೂಡ ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಸೊ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದೇ ರೀತಿ ಇದುವರೆಗೂ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅನ್ನ ಇನ್ನೂ ಬಿಡುಗಡೆ ಮಾಡಿಲ್ಲ. ಸೊ ಯಾವುದೇ ರೀತಿ ಒಂದು ಬಿಡುಗಡೆ ಅಥವಾ ಅಪ್ಡೇಟ್ ಕಳಿಸಿದ್ರೆ KPSC ಇಂದ ಇಮಿಡಿಯೇಟ್ ಆಗಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದರಲ್ಲೂ ಜಾಯ್ನ್ ಆಗಿ. ಸೊ ಇಮಿಡಿಯೇಟ್ ಆಗಿ ನಿಮಗೆ ಯಾವುದೇ ರೀತಿ ಒಂದು ಅಪ್ಡೇಟ್ಸ್ ಬಂದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಇದು ನೋಡಿ ಫ್ರೆಂಡ್ಸ್, ಯಾವುದೋ ಡಾಕ್ಟರ್ ರಾಕೇಶ್ ಕುಮಾರ್, ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ. ಸೊ ಇದೊಂದು ರೀಸೆಂಟ್ ಆಗಿ ಬಂದಿರತಕ್ಕಂತ ಒಂದು ಅಪ್ಡೇಟ್ ಆಗಿರುತ್ತೆ KPSC ಇಂದ. ಸೊ ಹಾಗಾಗಿ ಯಾವುದೇ ರೀತಿ ಇನ್ನು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲು ಲಿಂಕ್ ಅನ್ನ ಪ್ರಕಟ ಮಾಡಿಲ್ಲ ಅಫಿಷಿಯಲ್ ಆಗಿ KPSC ಇಂದ. ಸೊ ಗೈಸ್ ನೋಡಿ, ಎಲ್ಲರ ಒಂದು ಏನ್ ಡೌಟ್ ಇತ್ತು ಆನ್ಲೈನ್ ಅಪ್ಲಿಕೇಶನ್ ಕುರಿತು, ಸೊ ಅದು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಐ ಹೋಪ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ಇನ್ನು ಯಾವುದೇ ರೀತಿ ಒಂದು ಅಫಿಷಿಯಲ್ ಲಿಂಕ್ ಬಿಟ್ಟಿಲ್ಲ. ಸೊ ಲಿಂಕ್ ಬಿಟ್ಟದ ತಕ್ಷಣ ಇಮಿಡಿಯೇಟ್ ಆಗಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಹಾಗೆ ಈ ಒಂದು ಏನ್ ಲಿಂಕ್ ಇದೆ, ಸೊ ಈ ಒಂದು PDF ನೋಟಿಫಿಕೇಶನ್ ಇಂದ ಏನು ಪ್ರಕಟಣೆ ಇದೆ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಲಿಂಕ್ ಕೂಡ ಹಾಕಿರ್ತೀನಿ. ಸೊ ನೀವು ಡೌನ್ಲೋಡ್ ಮಾಡ್ಕೊಂಡು ಕೂಡ ನೀವು ಅಲ್ಲಿಂದ ಓದ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.